ವಿಡಿಯೋದಾಗ ಲೋ ಲೆವೆಲ್ ಡಿಸೈನ್ ಆಫ್ ಅ ಕಾರ್ ರೆಂಟಲ್ ಸಿಸ್ಟಮ್ ನೋಡೋಣ ಅಂತ. ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಏನಂತಂದ್ರೆ ಎನ್ ನಂಬರ್ ಆಫ್ ವೆಹಿಕಲ್ಸ್ ಒಂದ್ ವೆಹಿಕಲ್ ಸ್ಟೋರ್ದಾಗ ಇರ್ತಾವ. ಆ ರೀತಿ ಎನ್ ನಂಬರ್ ಆಫ್ ವೆಹಿಕಲ್ ಸ್ಟೋರ್ಸ್ ಇರ್ತಾವ. ಸೊ ವೆಹಿಕಲ್ ಸ್ಟೋರ್ದು ಓನರ್ ವೆಹಿಕಲ್ ಸ್ಟೋರ್ದು ಲೊಕೇಶನ್ ಜೊತೆ ವೆಹಿಕಲ್ ಸ್ಟೋರ್ ನ ಈ ವೆಹಿಕಲ್ ರೆಂಟಲ್ ಸಿಸ್ಟಮ್ಗೆ ರಿಜಿಸ್ಟರ್ ಮಾಡಿರ್ತಾರ. ಸೊ ಹಂಗ ಅಟ್ ದ ಅದರ್ ಎಂಡ್ ಯಾರ್ಯಾರು ಯೂಸರ್ ವೆಹಿಕಲ್ ನ ರೆಂಟ್ ತಗೋಬೇಕಂತಾರಲ್ಲ ಅವ್ರು ಈ ವೆಹಿಕಲ್ ರೆಂಟಲ್ ಸಿಸ್ಟಮ್ದಾಗ ರಿಜಿಸ್ಟರ್ ಆಗಿರ್ತಾರ. ಯಾವಾಗ ಯೂಸರ್ ಒಂದು ಕಾರ್ನ ರೆಂಟ್ ತಗೋಬೇಕಂತಾನಲ್ಲ ಅವಾಗ ತನ್ನ ಲೊಕೇಶನ್ ಆಸ್ ಅ ರಿಕ್ವೆಸ್ಟ್ ಆಗಿ ಕಾರ್ ರೆಂಟಲ್ ಸಿಸ್ಟಮ್ ಕೊಡ್ತಾನ. ಕಾರ್ ರೆಂಟಲ್ ಸಿಸ್ಟಮ್ ಆ ಲೊಕೇಶನ್ದಾಗ ಅಥವಾ ಆ ಲೊಕೇಶನ್ ಸಮೀಪ ಇರುವಂತ ಎಲ್ಲಾ ಲಿಸ್ಟ್ ಆಫ್ ಸ್ಟೋರ್ ನ ಆಸ್ ಅ ರೆಸ್ಪಾನ್ಸ್ ಆಗಿ ಯೂಸರ್ ಕೊಡ್ತೈತಿ. ಯೂಸರ್ ಎನಿ ಆಫ್ ದ ಸ್ಟೋರ್ ನ ಸೆಲೆಕ್ಟ್ ಮಾಡ್ತಾನ. ಅವಾಗ ಕಾರ್ ರೆಂಟಲ್ ಸಿಸ್ಟಮ್ ಏನ್ ಮಾಡ್ತೈತಿ, ಆ ಸ್ಟೋರ್ದಾಗ ಇರುವಂತಹ ವೆಹಿಕಲ್ಸ್ ಎಲ್ಲಾನು ಲಿಸ್ಟ್ ಮಾಡಿ ಯೂಸರ್ ಕೊಡ್ತೈತಿ. ಯೂಸರ್ ಫಿಲ್ಟರ್ಸ್ ಅಪ್ಲೈ ಮಾಡ್ತಾನ. ಅಂದ್ರೆ ಅವಂಗ ಯಾವ ಡೇಟಿಗೆ ವೆಹಿಕಲ್ ಬೇಕಾಗೈತಿ, 5 ಸೀಟರ್ ಬೇಕಾಗಿತ್ತು, 7 ಸೀಟರ್ ಬೇಕಾಗಿತ್ತು, ಈ ರೀತಿ ಫಿಲ್ಟರ್ಸ್ ನ ಅಪ್ಲೈ ಮಾಡ್ತಾನ. ಕಾರ್ ರೆಂಟಲ್ ಸಿಸ್ಟಮ್ ಆ ಫಿಲ್ಟರ್ ನ ಎಲ್ಲಾ ತಗೊಂಡ ಲಿಸ್ಟ್ ಆಫ್ ವೆಹಿಕಲ್ಸ್ ಮ್ಯಾಗ ಅಪ್ಲೈ ಮಾಡಿ ಸಬ್ ಲಿಸ್ಟ್ ಆಫ್ ವೆಹಿಕಲ್ ನ ಯೂಸರ್ ಕೊಡ್ತೈತಿ. ಅವಾಗ ಯೂಸರ್ ಯಾವ್ದಾರ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ನ ಸೆಲೆಕ್ಟ್ ಮಾಡ್ತಾನ. ಅವಾಗ ರಿಸರ್ವೇಶನ್ ಪ್ರೊಸೆಸ್ ಬಿಗಿನ್ ಆಗ್ತೈತಿ. ಕಾರ್ ರೆಂಟಲ್ ಸಿಸ್ಟಮ್ ಫರ್ದರ್ ಇನ್ಫಾರ್ಮೇಶನ್ ಕೇಳ್ತೈತಿ. ಲೈಕ್ ಅವ್ನ ಆಧಾರ್ ಕಾರ್ಡ್, ವೆಹಿಕಲ್ ನಂಬರ್, ಈ ಡೀಟೇಲ್ಸ್ ಎಲ್ಲಾನು ಕಾರ್ ರೆಂಟಲ್ ಸಿಸ್ಟಮ್ ಕೇಳ್ತೈತಿ. ಒಂದ್ಸಲ ಯೂಸರ್ ಆ ಡೀಟೇಲ್ಸ್ ಕೊಟ್ಟ ಕಾರ್ ರೆಂಟಲ್ ಸಿಸ್ಟಮ್ ಯಾವ ರೀತಿ ರಿಸರ್ವೇಶನ್ ಬೇಕಾ, ಅಂದ್ರೆ ಡೈಲಿ ಬೇಸಿಸ್ ಮ್ಯಾಗ ಬೇಕಾ, ಅವರ್ಲಿ ಬೇಸಿಸ್ ಮ್ಯಾಗ ಬೇಕಾ ಅನ್ನುವಂತ ಇನ್ಫಾರ್ಮೇಶನ್ ಯೂಸರ್ ಇಂದ ಕೇಳ್ತೈತಿ. ಯೂಸರ್ ಆ ಡೀಟೇಲ್ಸ್ ಕೊಟ್ಟ ಕಾರ್ ರೆಂಟಲ್ ಸಿಸ್ಟಮ್ ನ ಏನ್ ಮಾಡ್ತೈತಿ ಅಂದ್ರೆ ಕಾಸ್ಟ್ ಕಂಪ್ಯೂಟ್ ಮಾಡಿ ಬಿಲ್ ಜನರೇಟ್ ಮಾಡ್ತೈತಿ. ಬಿಲ್ ಜನರೇಟ್ ಮಾಡಿ ಪೇಮೆಂಟ್ ಆಬ್ಜೆಕ್ಟ್ ನ ಜನರೇಟ್ ಮಾಡಿ ಯೂಸರ್ಗ ಬಿಲ್ ಪೇ ಮಾಡಕ್ ಹೇಳ್ತೈತಿ. ಯೂಸರ್ ಕ್ರೆಡಿಟ್ ಕಾರ್ಡ್ ಇಂದರೆ, ಡೆಬಿಟ್ ಕಾರ್ಡ್ ಇಂದರೆ, ಆನ್ಲೈನ್ ಪೇಮೆಂಟ್ ಅರೆ ಅಥವಾ UPI ಯೂಸ್ ಮಾಡ್ಕೊಂಡ ಒಂದ್ಸಲ ಪೇಮೆಂಟ್ ಮಾಡಿದ ಅಂತಂದ್ರೆ ನಮ್ದು ರಿಸರ್ವೇಶನ್ ಕನ್ಫರ್ಮ್ ಆಕೈತಿ. ಸೊ ಯೂಸರ್ ಏನ್ ಮಾಡ್ತಾನ, ಯಾವಾಗ ಅವ್ ಬುಕ್ ಮಾಡಿರ್ತಾನಲ್ಲ ಆ ದಿನ ಪಿಕಪ್ ಲೊಕೇಶನ್ ದಾಗ ಬಂದ ವೆಹಿಕಲ್ ನ ಪಿಕ್ ಮಾಡ್ತಾನ. ಸೊ ಅವಂದ್ ಒಂದ್ಸಲ ಟ್ರಿಪ್ ಮುಗಿದ್ಮೇಲೆ ಡ್ರಾಪ್ ಲೊಕೇಶನ್ ಬಂದ ವೆಹಿಕಲ್ ನ ಸ್ಟೋರಿಗೆ ಹ್ಯಾಂಡ್ ಓವರ್ ಮಾಡ್ತಾನ. ಸೊ ಆ ಟೈಮ್ದಾಗ ನಾವ ವೆಹಿಕಲ್ ದ ಕಂಡೀಷನ್ ಚೆಕ್ ಮಾಡ್ಬೇಕಾ, ಕ್ವಾಲಿಟಿ ಚೆಕ್ ಮಾಡ್ಬೇಕಾ, ವೆಹಿಕಲ್ ಕೊಡೋ ಟೈಮ್ದಾಗ ಯಾವ ರೀತಿ ಇತ್ತು, ಆಮೇಲೆ ಈಗ ಯಾವ ಟೈಪ್ ದಾಗ ಐತಿ ಅನ್ನೋ ಕಂಡೀಷನ್ ಚೆಕ್ ಮಾಡ್ಬೇಕು. ಸೊ ಕಂಡೀಷನ್ ಸೇಮ್ ಇತ್ತಂದ್ರ ನಾವು ಆ ರಿಸರ್ವೇಶನ್ ಕ್ಲೋಸ್ ಮಾಡ್ತೀವಿ. ಈ ರೀತಿ ಒಂದು ರಿಸರ್ವೇಶನ್ ಸೈಕಲ್ ವರ್ಕ್ ಆಗ್ತೈತಿ. ಇದ್ರೊಳಗೆ ಇರುವಂತ ಆಬ್ಜೆಕ್ಟ್ಸ್ ಯಾವ್ಯಾವ ಅಂತಂದ್ರ ಯೂಸರ್, ಲೊಕೇಶನ್, ಸ್ಟೋರ್, ವೆಹಿಕಲ್, ರಿಸರ್ವೇಶನ್, ಬಿಲ್, ಪೇಮೆಂಟ್. ಒಂದೊಂದು ಆಬ್ಜೆಕ್ಟ್ಸ್ ನ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ವೆಹಿಕಲ್ ದಾಗ ಏನೈತಿ ಅಂದ್ರೆ ವೆಹಿಕಲ್ ID, ವೆಹಿಕಲ್ ನಂಬರ್, ವೆಹಿಕಲ್ ಟೈಪ್ ಅಂತಂದ್ರ ಕಾರ್, ಬೈಕ್, ವೆಹಿಕಲ್ ಸ್ಟೇಟಸ್ ಯಾವ ಅಂತಂದ್ರೆ ಆಕ್ಟಿವ್ ಐತು, ಇನ್ಆಕ್ಟಿವ್ ಐತು, ಮೇಂಟೆನೆನ್ಸ್ ದಾಗ ಐತು, ವೆಹಿಕಲ್ ಅವೈಲೇಬಲ್ ಐತು, ಬುಕ್ಡ್ ಐತು, ಇವೆಲ್ಲ ಇನ್ಫಾರ್ಮೇಶನ್ ವೆಹಿಕಲ್ ಸ್ಟೇಟಸ್ ದಾಗ ಇರ್ತಾವ. ವೆಹಿಕಲ್ ದಾಗ ಯಾವ್ಯಾವ ಕಾಮನ್ ಅಟ್ರಿಬ್ಯೂಟ್ ಅದಾವಲ್ಲ ಅವನ್ನೆಲ್ಲಾನು ವೆಹಿಕಲ್ ದಾಗ ಇಟ್ಟಿವಿ. ವೆಹಿಕಲ್ ದಾಗ ಅದರ್ ಡೀಟೇಲ್ಸ್ ಲೈಕ್ ಅವರ್ಲಿ ಬಿಲ್ಲಿಂಗ್ ಎಷ್ಟೈತಿ, ಮಂತ್ಲಿ ಬಿಲ್ಲಿಂಗ್ ಎಷ್ಟೈತಿ, ಡೈಲಿ ಬಿಲ್ಲಿಂಗ್ ಎಷ್ಟೈತಿ ಅನ್ನೋ ಇನ್ಫಾರ್ಮೇಶನ್ ವೆಹಿಕಲ್ ದಾಗ ಇರ್ತೈತಿ. ಕಾರ್, ಬೈಕ್ ಇವೆರಡು ಚೈಲ್ಡ್ ಕ್ಲಾಸಸ್ ಆಫ್ ಅ ವೆಹಿಕಲ್. ಎನಿ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಆಫ್ ಕಾರ್ ಚೈಲ್ಡ್ ಕ್ಲಾಸ್ ದಾಗ ಓವರ್ ರೈಡ್ ಮಾಡ್ತೀವಿ. ಹಂಗ ಬೈಕ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಏನೈತಿ ಅಂದ್ರೆ ಬೈಕ್ ದ ಚೈಲ್ಡ್ ಕ್ಲಾಸ್ ದಾಗ ಅದನ್ನ ಓವರ್ ರೈಡ್ ಮಾಡ್ತೀವಿ. ಸೊ ಸ್ಟೋರ್ ಹ್ಯಾಸ್ ಅ ಸ್ಟೋರ್ ID. ಇದು ಸ್ಟೋರ್ ನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಸ್ಟೋರ್ ದಾಗ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಇರ್ತೈತಿ. ಇದು ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಕ್ರೂಡ್ ಆಪರೇಷನ್ಸ್ ಆಫ್ ದ ವೆಹಿಕಲ್ ಮಾಡ್ತೈತಿ. ಲೈಕ್ ಕಾರ್ ಆಡ್ ಮಾಡೋದು, ಕಾರ್ ರಿಮೂವ್ ಮಾಡೋದು, ಕಾರ್ ಅಪ್ಡೇಟ್ ಮಾಡೋದು, ಇದೆಲ್ಲ ಆಕ್ಟಿವಿಟೀಸ್ ನ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಮಾಡ್ತೈತಿ. ಸೊ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಅನ್ನೋದು ಪೇರೆಂಟ್ ಕ್ಲಾಸ್. ಈ ಪೇರೆಂಟ್ ಕ್ಲಾಸ್ ನ ಕಾರ್ ಇನ್ವೆಂಟರಿ ಮ್ಯಾನೇಜರ್, ಬೈಕ್ ಇನ್ವೆಂಟರಿ ಮ್ಯಾನೇಜರ್ ಎಕ್ಸ್ಟೆಂಡ್ ಮಾಡ್ಕೊಳಕತ್ತಾವ. ನಾವ್ ಈ ಅಪ್ರೋಚ್ ಎದಕ್ ತಗೊಳಕತ್ತೀವಿ ಅಂತಂದ್ರ ಈ ರೀತಿ ಮಾಡೋದ್ರಿಂದ ನಾವು ಸಾಲಿಡ್ ಡಿಸೈನ್ ಪ್ರಿನ್ಸಿಪಲ್ ದಾಗ ಎರಡನೇ ಪ್ರಿನ್ಸಿಪಲ್ ಓಪನ್ ಫಾರ್ ಎನ್ಹಾನ್ಸ್ಮೆಂಟ್ ಆಮೇಲೆ ಕ್ಲೋಸ್ ಫಾರ್ ಮಾಡಿಫಿಕೇಶನ್ ಒಬೆ ಮಾಡಾಕತ್ತೀವ. ಸೊ ಸ್ಟೋರ್ ದಾಗ ಇನ್ ಕೇಸ್ ನಾವು ಇದ ಸ್ಟೋರ್ ದಾಗ ನಾವ್ ಎಲ್ಲಾ ಕ್ರೂಡ್ ಆಪರೇಷನ್ಸ್ ಆಫ್ ವೆಹಿಕಲ್ ಮ್ಯಾನೇಜ್ ಮಾಡೋದು ಇಟ್ಟಿದೀವಿ ಅಂದ್ರೆ ಇನ್ ಫ್ಯೂಚರ್ ದಾಗ ನಾವ ಬೈಕ್ ಅಥವಾ 3 ವೀಲರ್ ಯಾವ್ದಾರ ಡಿಫ್ರೆಂಟ್ ಟೈಪ್ ಆಫ್ ವೆಹಿಕಲ್ ನಾವ್ ಆಡ್ ಮಾಡಿದ್ವಿ ಅಂದ್ರೆ ಸ್ಟೋರ್ ಕ್ಲಾಸ್ ನ ನಾವು ಮಾಡಿಫೈ ಮಾಡ್ಬೇಕಾಗಿತ್ತ. ಸೊ ಆ ರೀತಿ ಮಾಡೋದ್ರಿಂದ ನಮ್ ಸಾಲಿಡ್ ಡಿಸೈನ್ ಪ್ರಿನ್ಸಿಪಲ್ ಎರಡನೇ ಪ್ರಿನ್ಸಿಪಲ್ ಓಪನ್ ಫಾರ್ ಎನ್ಹಾನ್ಸ್ಮೆಂಟ್ ಬಟ್ ಕ್ಲೋಸ್ ಫಾರ್ ಮಾಡಿಫಿಕೇಶನ್ ನಾವು ಒಬೆ ಮಾಡ್ದಂಗ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಈ ಅಪ್ರೋಚ್ ತಗೊಂಡಿವ. ಇದರಿಂದ ನಾಳೆ ಇನ್ ಕೇಸ್ ಯಾವ್ದಾರೆ ಬ್ಯಾರೆ ಟೈಪ್ ಆಫ್ ವೆಹಿಕಲ್ ಬಂತಂದ್ರು ನಾವು ಜಸ್ಟ್ ಇನ್ನೊಂದು ಚೈಲ್ಡ್ ಕ್ಲಾಸ್ ಬರ್ಕೋತೀವ.
ಹೆವಿ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಅಂತೇಳಿ. ಆ ಚೈಲ್ಡ್ ಕ್ಲಾಸ್ ಏನ್ ಮಾಡ್ತೈತಿ, ಆ ಪರ್ಟಿಕ್ಯುಲರ್ ಟೈಪ್ ಆಫ್ ವೆಹಿಕಲ್ ನ ಕ್ರೂಡ್ ಆಪರೇಷನ್ಸ್ ಅದು ಸಪೋರ್ಟ್ ಮಾಡ್ತೈತಿ. ಸೊ ಸ್ಟೋರ್ ಆಲ್ಸೋ ಹ್ಯಾಸ್ ಅ ಲೊಕೇಶನ್. ಲೊಕೇಶನ್ ಅನ್ನೋದು ಒಂದು ಕ್ಲಾಸ್. ಈ ಲೊಕೇಶನ್ ದಾಗ ಅಡ್ರೆಸ್, ಸಿಟಿ, ಸ್ಟೇಟ್, ಪಿನ್ ಕೋಡ್ ಇರ್ತೈತಿ. ಎಲ್ಲಾ ರಿಸರ್ವೇಶನ್ ಸ್ಟೋರಿಗೆ ಬಿಲಾಂಗಿಂಗ್ ಇರ್ತಾವ. ಅದಕ್ಕೆ ಸ್ಟೋರ್ ಆಲ್ಸೋ ಹ್ಯಾಸ್ ಅ ರಿಸರ್ವೇಶನ್ಸ್. ರಿಸರ್ವೇಶನ್ ಆಬ್ಜೆಕ್ಟ್, ರಿಸರ್ವೇಶನ್ ಐಡಿ ಇರ್ತೈತಿ. ಈ ರಿಸರ್ವೇಶನ್ ಐಡಿ ರಿಸರ್ವೇಶನ್ ನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ರಿಸರ್ವೇಶನ್ ಇಸ್ ಡನ್ ಅಗ್ನೆಸ್ಟ್ ದ ವೆಹಿಕಲ್, ಅದಕ್ಕೆ ರಿಸರ್ವೇಶನ್ ಹ್ಯಾಸ್ ಅ ವೆಹಿಕಲ್. ರಿಸರ್ವೇಶನ್ ಇಸ್ ಡನ್ ಬೈ ದ ಯೂಸರ್, ಅದಕ್ಕೆ ರಿಸರ್ವೇಶನ್ ಹ್ಯಾಸ್ ಅ ಯೂಸರ್. ರಿಸರ್ವೇಶನ್ ಯಾವ ಡೇಟಿಗೆ ಆಗೈತಿ ಅನ್ನೋದು ಇನ್ಫಾರ್ಮ್ ಮಾಡಕ ನಾವು ರಿಸರ್ವೇಶನ್ ಬುಕಿಂಗ್ ಡೇಟ್ ತಗೊಳಕತ್ತೀವ. ರಿಸರ್ವೇಶನ್ ಎಲ್ಲಿಂದ ಎಲ್ಲಿ ತನ ಬೇಕು ಅನ್ನೋದಕ್ಕೆ ಬುಕಿಂಗ್ ಫ್ರಮ್ ಬುಕಿಂಗ್ ಟಿಲ್ ಅದಾವ. ಲೊಕೇಶನ್, ರಿಸರ್ವೇಶನ್ ಯಾವ ಲೊಕೇಶನ್ ದಾಗ ಮಾಡಕತ್ತೀವಿ ಅಂದ್ರೆ ಬೆಂಗಳೂರು ಇನ್ಸೈಡ್, ಬೆಂಗಳೂರು ಔಟ್ಸ್ಕರ್ಟ್ ಅನ್ನೋ ಇನ್ಫಾರ್ಮೇಶನ್ ಲೊಕೇಶನ್ ದಾಗ ಇರ್ತೈತಿ. ಪಿಕಪ್ ಲೊಕೇಶನ್, ಯಾವ ಲೊಕೇಶನ್ ದಾಗ ಯೂಸರ್ ವೆಹಿಕಲ್ ನ ಪಿಕಪ್ ಮಾಡ್ಬೇಕಂತಾನ ಆ ಲೊಕೇಶನ್. ಡ್ರಾಪ್ ಲೊಕೇಶನ್, ಯಾವ ಲೊಕೇಶನ್ ದಾಗ ಯೂಸರ್ ವೆಹಿಕಲ್ ನ ಡ್ರಾಪ್ ಮಾಡ್ತಾನಲ್ಲ ಆ ಲೊಕೇಶನ್. ರಿಸರ್ವೇಶನ್ ಸ್ಟೇಟಸ್, ಕರೆಂಟ್ ಸ್ಟೇಟಸ್ ಆಫ್ ರಿಸರ್ವೇಶನ್ ಇಂಡಿಕೇಟ್ ಮಾಡ್ತೈತಿ. ಒಂದ್ಸಲ ಯೂಸರ್ ಪೇಮೆಂಟ್ ನ ಪೇ ಮಾಡಿದಂದ್ರೆ ರಿಸರ್ವೇಶನ್ ಕಂಪ್ಲೀಟ್ ಆದಂಗ. ಒಂದ್ಸಲ ಯೂಸರ್ ವೆಹಿಕಲ್ ನ ಮತ್ ಡ್ರಾಪ್ ಲೊಕೇಶನ್ ದಾಗ ತಂದ್ ಬಿಟ್ಟಂದ್ರ ಅವಾಗ ಒಂದ್ ಕಂಪ್ಲೀಟ್ ರಿಸರ್ವೇಶನ್ ಸೈಕಲ್ ಕಂಪ್ಲೀಟ್ ಆದಂಗ ನಾವು ಆ ರಿಸರ್ವೇಶನ್ ನ ಕ್ಲೋಸ್ ಮಾಡ್ತೀವಿ. ರಿಸರ್ವೇಶನ್ ಟೈಪ್, ಯಾವ ರೀತಿ ರಿಸರ್ವೇಶನ್ ಟೈಪ್ ಯೂಸರ್ ಮಾಡಕ್ ಇಷ್ಟ ಪಡ್ತಾನ ಅಂತಂದ್ರೆ ಇದು ಬಿಲ್ಡಿಂಗ್ ಸೈಕಲ್ ಇಂಡಿಕೇಟ್ ಮಾಡ್ತೈತಿ. ಏನ್ ಅವರ್ಲಿ ಚಾರ್ಜಸ್ ಮಾಡಬೇಕು, ಡೈಲಿ ಬೇಸಿಸ್ ಮ್ಯಾಗ ಚಾರ್ಜ್ ಮಾಡಬೇಕು, ಏನ ಮಂತ್ಲಿ ಬೇಸಿಸ್ ಮ್ಯಾಗ ಚಾರ್ಜ್ ಮಾಡಬೇಕು ಅನ್ನೋದು ಈ ರಿಸರ್ವೇಶನ್ ಟೈಪ್ ಇಂಡಿಕೇಟ್ ಮಾಡ್ತೈತಿ. ನೆಕ್ಸ್ಟ್ ಆಬ್ಜೆಕ್ಟ್ ಯಾವ್ದಂದ್ರೆ ಯೂಸರ್. ಯೂಸರ್ ಹ್ಯಾಸ್ ಅ ಯೂಸರ್ ಐಡಿ, ಯೂಸರ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐಡಿ, ಯೂಸರ್ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ನಂಬರ್, ಇವೆಲ್ಲ ಡೀಟೇಲ್ಸ್ ಯೂಸರ್ ದಾಗ ಇರ್ತಾವ. ವೆಹಿಕಲ್ ರೆಂಟಲ್ ಸಿಸ್ಟಮ್, ವೆಹಿಕಲ್ ರೆಂಟಲ್ ಸಿಸ್ಟಮ್ ಹ್ಯಾಸ್ ಅ ಲಿಸ್ಟ್ ಆಫ್ ಯೂಸರ್ಸ್, ಲಿಸ್ಟ್ ಆಫ್ ಸ್ಟೋರ್ಸ್. ಈ ವೆಹಿಕಲ್ ರೆಂಟಲ್ ಸಿಸ್ಟಮ್ ದಾಗ ನಾವು ಕ್ರೂಡ್ ಆಪರೇಷನ್ಸ್ ಆಫ್ ಯೂಸರ್ಸ್, ಕ್ರೂಡ್ ಆಪರೇಷನ್ಸ್ ಆಫ್ ಸ್ಟೋರ್ಸ್ ಮಾಡ್ತೀವಿ. ಬಿಲ್, ಒಂದ್ಸಲ ಯೂಸರ್ ಯಾವ್ದಾರ ಒಂದು ವೆಹಿಕಲ್ ಸೆಲೆಕ್ಟ್ ಮಾಡಿದಂತಂದ್ರ ರಿಸರ್ವೇಶನ್ ಟೈಪ್ ಮ್ಯಾಗ್ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಬಿಲ್ ಜನರೇಟ್ ಮಾಡ್ತೀವಿ. ಕಾಸ್ಟ್ ಕಂಪ್ಯೂಟ್ ಮಾಡ್ಕೊಂಡು ಬಿಲ್ ಜನರೇಟ್ ಮಾಡ್ತೀವಿ. ಇದು ಅಮೌಂಟ್ ಅಂದ್ರೆ ಎಷ್ಟು ಅಮೌಂಟ್ ಯೂಸರ್ ಕೊಡ್ಬೇಕು ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಬೂಲಿಯನ್ ಈಸ್ ಪೇಡ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರ ವೆದರ್ ಯೂಸರ್ ಹ್ಯಾಸ್ ಪೇಡ್ ದ ಅಮೌಂಟ್ ಆರ್ ನಾಟ್ ಅನ್ನೋದು ಇದು ಈಸ್ ಪೇಡ್ ಇಂಡಿಕೇಟ್ ಮಾಡ್ತೈತಿ. ಒಂದ್ಸಲ ಆ ಬಿಲ್ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದ್ರ ಪೇಮೆಂಟ್ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡ್ತೀವಿ. ಪೇಮೆಂಟ್ ಆಬ್ಜೆಕ್ಟ್ ದ ಬಿಲ್ ಇರ್ತೈತಿ, ಆಮೇಲೆ ಪೇ ಬಿಲ್ ಮೆಥಡ್ ಇರ್ತೈತಿ. ಯೂಸರ್ ಪೇ ಬಿಲ್ ಮೆಥಡ್ ಯೂಸ್ ಮಾಡ್ಕೊಂಡ ಬೇಸಿಕಲಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾನ ಕಾರ್ ರೆಂಟಲ್ ಸಿಸ್ಟಮ್ಗ. ಸೊ ಇಷ್ಟ ಎಂಟಿಟೀಸ್ ಯಾವ್ಯಾವ ಅದಾವ ಅಂತ ನೋಡ್ತೀವಿ. ಅದ್ರ ರಿಲೇಶನ್ಶಿಪ್ ಬಿಟ್ವೀನ್ ದ ಎಂಟಿಟೀಸ್ ಯಾವ ತರ ಕಾಣ್ತೈತಿ ಅಂತಂದ್ರ ಹಿಂಗ್ ಕಾಣ್ತೈತಿ. ವೆಹಿಕಲ್ ಹ್ಯಾಸ್ ಅ ವೆಹಿಕಲ್ ಟೈಪ್, ವೆಹಿಕಲ್ ಸ್ಟೇಟಸ್, ವೆಹಿಕಲ್ ದಾಗ ವೆಹಿಕಲ್ ಐಡಿ, ವೆಹಿಕಲ್ ನಂಬರ್, ಅವರ್ಲಿ ಚಾರ್ಜಸ್ ಎಷ್ಟೈತಿ, ಡೈಲಿ ಚಾರ್ಜಸ್ ಎಷ್ಟೈತಿ, ಮಂತ್ಲಿ ಚಾರ್ಜಸ್ ಎಷ್ಟೈತಿ, ಈ ವೆಹಿಕಲ್ ಗನು ಇನ್ಫಾರ್ಮೇಶನ್ ಇರ್ತೈತಿ. ಇದ್ರೊಳಗೆ ಎಲ್ಲಾ ಕಾಮನ್ ಫೀಲ್ಡ್ಸ್ ಇರ್ತಾವ. ಕಾರ ಬೈಕ್ ಅನ್ನು ಎರಡು ಚೈಲ್ಡ್ ಕ್ಲಾಸಸ್ ಎಕ್ಸ್ಟೆಂಡ್ ಮಾಡ್ಕೊಳಕ್ತಾವ ವೆಹಿಕಲ್ ನ. ಸ್ಟೋರ್ ಹ್ಯಾಸ್ ಅ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್. ಈ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ದ ವೆಹಿಕಲ್ಸ್. ಕ್ರೂಡ್ ಆಪರೇಷನ್ಸ್ ಆಫ್ ವೆಹಿಕಲ್ ನ ಇದ್ರ ಮ್ಯಾನೇಜ್ ಮಾಡ್ತೀವಿ ನಾವು. ಕಾರ್ ಇನ್ವೆಂಟರಿ ಮ್ಯಾನೇಜರ್, ಬೈಕ್ ಇನ್ವೆಂಟರಿ ಮ್ಯಾನೇಜರ್, ಚೈಲ್ಡ್ ಕ್ಲಾಸಸ್ ಆಫ್ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್. ಇನ್ ಕೇಸ್ ವೆಹಿಕಲ್ ಇಸ್ ಆಫ್ ಅ ಟೈಪ್ ಕಾರ್ ಇತ್ತಂದ್ರ ಅದ್ರ ಕ್ರೂಡ್ ಆಪರೇಷನ್ ಎಲ್ಲಾನು ಕಾರ್ ಇನ್ವೆಂಟರಿ ಮ್ಯಾನೇಜರ್ ಮಾಡ್ತೈತಿ. ಇನ್ ಕೇಸ್ ವೆಹಿಕಲ್ ಇಸ್ ಆಫ್ ಟೈಪ್ ಬೈಕ್ ಇತ್ತಂದ್ರ ಅದ್ರದ್ದು ಕ್ರೂಡ್ ಆಪರೇಷನ್ಸ್ ಎಲ್ಲ ಬೈಕ್ ಇನ್ವೆಂಟರಿ ಮ್ಯಾನೇಜರ್ ಮಾಡ್ತೈತಿ. ಸ್ಟೋರ್ ಹ್ಯಾಸ್ ಅ ಲೊಕೇಶನ್. ಯಾವ್ಯಾವ ರಿಸರ್ವೇಶನ್ ಮಾಡ್ತೀವಲ್ಲ ಅವೆಲ್ಲಾ ಇನ್ಫಾರ್ಮೇಶನ್ ಸ್ಟೋರ್ ದಾಗ ಇರ್ತೈತಿ. ಸೊ ಸ್ಟೋರ್ ಹ್ಯಾಸ್ ಅ ಲಿಸ್ಟ್ ಆಫ್ ರಿಸರ್ವೇಶನ್ಸ್. ರಿಸರ್ವೇಶನ್ ಹ್ಯಾಸ್ ಅ ರಿಸರ್ವೇಶನ್ ಸ್ಟೇಟಸ್ ಅಂಡ್ ರಿಸರ್ವೇಶನ್ ಟೈಪ್. ರಿಸರ್ವೇಶನ್ ಇಸ್ ಡನ್ ಬೈ ದ ಯೂಸರ್. ಸೊ ಯಾರ್ ರಿಸರ್ವೇಶನ್ ಮಾಡ್ಯಾರ ಅನ್ನೋದು ಇನ್ಫಾರ್ಮೇಶನ್ ಬೇಕಾಕೈತಿ. ಅದಕ್ಕೆ ರಿಸರ್ವೇಶನ್ ಹ್ಯಾಸ್ ಅ ಯೂಸರ್. ಒಂದ್ಸಲ ರಿಸರ್ವೇಶನ್ ಇನಿಷಿಯೇಟ್ ಆಯ್ತು ಅಂತಂದ್ರ ನಾವು ಬಿಲ್ ಜನರೇಟ್ ಮಾಡಬೇಕು. ಅದಕ್ಕೆ ಬಿಲ್ ಹ್ಯಾಸ್ ಟು ನೋ ಅಬೌಟ್ ದ ರಿಸರ್ವೇಶನ್. ಅದಕ್ಕೆ ಬಿಲ್ ಹ್ಯಾಸ್ ಅ ರಿಸರ್ವೇಶನ್. ಒಂದ್ಸಲ ಬಿಲ್ ಜನರೇಟ್ ಆಯ್ತು ನಾವು ಪೇಮೆಂಟ್ ಆಬ್ಜೆಕ್ಟ್ ಜನರೇಟ್ ಮಾಡ್ತೀವಿ. ಸೊ ಪೇಮೆಂಟ್ ಹ್ಯಾಸ್ ದ ಇನ್ಫಾರ್ಮೇಶನ್ ಆಫ್ ಅ ಬಿಲ್, ಅದಕ್ಕೆ ಪೇಮೆಂಟ್ ಹ್ಯಾಸ್ ಬಿಲ್. ಸೊ ರೆಂಟಲ್ ಸಿಸ್ಟಮ್ ದಾಗ ಎನ್ ನಂಬರ್ ಆಫ್ ಸ್ಟೋರ್ಸ್ ಇರ್ತಾವ. ಅದಕ್ಕೆ ರೆಂಟಲ್ ಹ್ಯಾಸ್ ಒನ್ ಟು ಮೆನಿ ರಿಲೇಶನ್ಶಿಪ್ ವಿತ್ ಸ್ಟೋರ್. ಹಂಗ ರೆಂಟಲ್ ಸಿಸ್ಟಮ್ ದಾಗ ಎನ್ ನಂಬರ್ ಆಫ್ ಯೂಸರ್ಸ್ ಇರ್ತಾರ. ಅದಕ್ಕೆ ರೆಂಟಲ್ ಸಿಸ್ಟಮ್ ಹ್ಯಾಸ್ ಅ ಮೆನಿ ಯೂಸರ್ಸ್. ಸೊ ಇಷ್ಟ ರಿಲೇಶನ್ಶಿಪ್ ಬಿಟ್ವೀನ್ ದ ಎಂಟಿಟೀಸ್ ಇನ್ವಾಲ್ವ್ಡ್ ಇನ್ ಅ ಕಾರ್ ರೆಂಟಲ್ ಸಿಸ್ಟಮ್. ನೆಕ್ಸ್ಟ್ ವಿಡಿಯೋದಾಗ ನಾವು ಇದ್ರ ಕೋಡ್ ವಾಕ್ತರು ನೋಡೋಣ. ಈ ವಿಡಿಯೋದಾಗ ನಾವ್ ಏನಾರ ಹೊಸಾದ್ ಕಲಿಯಾಕತ್ತೀವಿ, ಹೊಸಾದ್ ತಿಳ್ಕೊಳಕತ್ತೀವಿ ಅಂತ ಅನಿಸ್ತಂದ್ರ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.